ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್. ಈಗಾಗಲೇ ನೀವೆಲ್ಲರೂ ತಮ್ನೈಲಲ್ಲಿ ನೋಡಿರೋ ಹಾಗೆ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು, ವಾಚ್ ಟೈಮ್ನ ಮಾಡ್ಕೊಳ್ಳೋದು ಅವೆರಡು ಆಗೋಕ್ಕಿಂತ ಮುಂಚೆ ನಮ್ಮಲ್ಲಿ ನಾವು ಕೆಲವೊಂದಷ್ಟು ಚೇಂಜಸನ್ನು ಮಾಡ್ಕೋಬೇಕಾಗತ್ತೆ ಮತ್ತು ಕೆಲವೊಂದಷ್ಟು ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ನಮ್ಮ ಮನಸ್ಥಿತಿನೂ ತುಂಬ ಗಟ್ಟಿಯಾಗಿ ಇಟ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ತಿಳಿಸ್ಬಿಡ್ತೀನಿ. ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಅದರಲ್ಲೂ ಮಹಿಳೆಯರಿಗೆ ಮನೆಯಲ್ಲೇ ಇದ್ದು ಮಾಡುವಂಥ ಉದ್ಯೋಗದಲ್ಲಿ ಯೂಟ್ಯೂಬ್ ಕೂಡ ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಇದರಲ್ಲಿ ಸಕ್ಸಸ್ ಕಾಣೋದು ತುಂಬಾ ಕಷ್ಟ, ಬಟ್ ಒಂದು ಸಲ ಸಕ್ಸಸ್ಸನ್ನು ಕಂಡ್ರೆ ತುಂಬ ಚೆನ್ನಾಗಿ ನಾವು ಅರ್ನಿಂಗ್ಸನ್ನು ಮಾಡ್ಬೋದು, ಫೇಮಸ್ ಕೂಡ ಆಗ್ಬೋದು. ಯಾರೇ ಆದರೂ ಅಷ್ಟೇ ತುಂಬ ಕಷ್ಟಪಟ್ಟು ಮಾಡ್ತಿದ್ದಾರೆ ಅಂದರೆ ಅರ್ನಿಂಗ್ಸ್ಗೋಸ್ಕರ. ಅರ್ನಿಂಗ್ಸ್ ಆಗಬೇಕಂದ್ರೆ ನಮಗೆ ಮಾನಿಟೈಸೇಷನ್ ಆನ್ ಆಗಬೇಕಂತಂದರೆ ಅದಕ್ಕೆ ಕೆಲವೊಂದಷ್ಟು ರೂಲ್ಸ್ಗಳಿದೆ. ಫಸ್ಟು 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಇವಾಗ ಅದನ್ನು ಇನ್ನೂ ಕಮ್ಮಿ ಮಾಡಿದ್ದಾರೆ. 500 ಸಬ್ಸ್ಕ್ರೈಬರ್ಸ್ ಆಗಿ 3000 ವಾಚ್ ಟೈಮ್ ಕಂಪ್ಲೀಟ್ ಆದರೆ ಸಾಕು, ನಮಗೆ ಇವಾಗ ಆಫ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದರಿಂದನೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಮತ್ತು ಇವಾಗೆಲ್ಲ ತುಂಬ ಥರ ಯೂಟ್ಯೂಬಲ್ಲಿ ಕೂಡ ಬಂದಿದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಆದರೆ ನನ್ನ ಚಾನಲಲ್ಲಿ ಇವಾಗ 1500 ಸಬ್ಸ್ಕ್ರೈಬರ್ಸ್ ಮೇಲೆ ಆಗಿದ್ದಾರೆ. ಅದು ನಾನು ರೆಗ್ಯುಲರಾಗಿ ಕಂಟಿನ್ಯೂ ನಾನು ವೀಡಿಯೋಸ್ನ ಮಾಡಿಲ್ಲ, ಹಾಗಾಗಿ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೀವು ಬೇಗನೆ ಇನ್ಕ್ರೀಸ್ ಮಾಡ್ಕೋಬೇಕಂತಂದರೆ ಕೆಲವೊಂದಷ್ಟು ಮಾಡಬೇಕಾಗತ್ತೆ. ಅದ್ರಿಗಿಂತ ಮುಂಚೆ ನಿಮ್ಮನ್ನು ನೀವು ಸ್ಟ್ರಾಂಗಾಗಿ ಇಟ್ಕೊಬೇಕು. ಯೂಟ್ಯೂಬ್ ಬರ್ತೀನಿ ಅಂತಂದರೆ ಯೂಟ್ಯೂಬ್ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್. ಸೊ ಇದರಲ್ಲಿ ಹೇಗೆ ಒಳ್ಳೇದಿರುತ್ತೆ, ಕೆಟ್ಟೋದು ಇರುತ್ತೆ. ಅದೇ ರೀತಿ ನಿಮ್ಮನ್ನ ಎಷ್ಟು ಜನ ಹೊಗಳೋರು ಇರ್ತಾರೆ, ಇಷ್ಟಪಡೋರು ಇರ್ತಾರೆ, ಅದೇ ರೀತಿ ನಿಮ್ಮನ್ನು ತೆಗ್ಲೋರು, ಬೈಯೋರು, ಆಡ್ಕೊಳ್ಳೋರು ಕೂಡ ಇರ್ತಾರೆ. ಅದರಲ್ಲಿ ನಾವು ಸೂಕ್ಷ್ಮ ಮನಸ್ಥಿತಿಯವರಾಗಿದ್ದರೆ ನಿಜವಾಗ್ಲೂ ಯೂಟ್ಯೂಬಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಮೆಂಟಲಿ ನಾವು ತುಂಬ ಸ್ಟ್ರಾಂಗ್ ಇರಬೇಕು. ಸೊ ಹಾಗಾಗಿ ಬ್ಯಾಡ್ ಕಮೆಂಟ್ಸು, ಬ್ಯಾಡ್ ಪೀಪಲ್ಸ್ಗೆಲ್ಲ ನಾವು ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಅದ್ರ ಜೊತೆಗೆ ಯೂಟ್ಯೂಬ್ ಮಾಡ್ತಿದ್ದೀರಾ ಅಂತಂದರೆ ನಂದು ಪರ್ಸ್ನಲ್ ಒಪಿನಿಯನ್ ಏನು ಹೇಳ್ತೀನಿ ಅಂತ ಅಂದರೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರು ಯಾರೋ ಗೊತ್ತಿಲ್ಲದಿರೋರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಬಟ್ ನಿಮ್ಗೆ ಗೊತ್ತಿರೋರು ಯಾವುದೇ ಕಾರಣಕ್ಕೂ ಯಾರೂ ಸಪೋರ್ಟ್ ಮಾಡಲ್ಲ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನೀವು ವೀಡಿಯೋ ಮಾಡಿ ಹಾಕ್ಬಿಟ್ಟು ಶೇರ್ ಮಾಡಿ ನೀವು ಕಳಿಸಿ ಅಂತ ಹೇಳಿದರೆ ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಬಟ್ ಆದರೆ ನಿಮ್ಮ ಹಿಂದೆ ಅಯ್ಯೋ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ನೀವು ಫಸ್ಟ್ ಆಫ್ ಆಲ್ ಮೈಂಡ್ಸೆಟ್ ಇಟ್ಕೊಳ್ಳಿ. ನೀವು ಫಸ್ಟು ಬಂದಿರೋದು ನಿಮ್ಮ ಯೂಟ್ಯೂಬ್ನ ಮಾಡ್ಕೊತಾ ಹೋಗಬೇಕು. ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮು ಕಂಪ್ಲೀಟ್ ಆಗಬೇಕಂದ್ರೆ ನೀವು ರೆಗ್ಯುಲರಾಗಿ ವೀಡಿಯೋಸ್ ಹಾಕಬೇಕು. ಫಸ್ಟ್ ನೆಕ್ಸ್ಟ್ ನೀವು ವೀಡಿಯೋಸ್ನ ಜಾಸ್ತಿ ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬೇರೆ ವಾಟ್ಸಪ್ಪಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೀವು ಶೇರ್ ಮಾಡಿದಾಗ ನಿಮ್ಮನ್ನ ರೆಗ್ಯುಲರಾಗಿ ಯಾರು ಫಾಲೋ ಮಾಡ್ತಾ ಇರ್ತಾರೆ ಅವ್ರಿಗಷ್ಟೇ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ನನ್ನ ಓನ್ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಆದಷ್ಟು ಶೇರ್ ಮಾಡೋಕ್ಕೆ ಹೋಗಬೇಡಿ, ಬಿಟ್ಬಿಡಿ. ನಿಮ್ದು ಇಷ್ಟೇ ಕೆಲಸ ಇಟ್ಕೊಳ್ಳಿ. ವೀಡಿಯೋಸ್ ಮಾಡೋದು ಅಪ್ಲೋಡ್ ಮಾಡೋದು, ವೀಡಿಯೋಸ್ ಮಾಡೋದು ಅಪ್ಲೋಡ್ ಮಾಡೋದು ಒಂದು ರೆಗ್ಯುಲರ್ ಆಗಿರಬೇಕು. ಇವಾಗ ಒಂದು ತಿಂಗಳಲ್ಲಿ ಒಂದು ವೀಡಿಯೋ ಹಾಕಿ ಇನ್ನೊಂದು 3 ತಿಂಗಳಲ್ಲಿ ಇನ್ನೊಂದು ವೀಡಿಯೋ ಹಾಕಿದ್ರೆ ನಿಜ ಆಗಲ್ಲ ನಂತರ. ಹಾಗಾಗಿ ನಾನು ಇವಾಗ ಸೀರಿಯಸ್ಸಾಗಿ ತೊಗೊಂಡಿದ್ದೀನಿ ಯೂಟ್ಯೂಬಲ್ಲಿ ಮಾಡಬೇಕು ಅಂತ. ಫಸ್ಟು ನಿಮ್ಮದು ಮೈಂಡ್ಸೆಟ್ನ ಸ್ಟ್ರಾಂಗಾಗಿ ಇಟ್ಕೊಬೇಕು. ನೆಕ್ಸ್ಟು ಅವಮಾನ ಆಗದೆ ಸನ್ಮಾನ ಆಗೋಕ್ಕೆ ಅಂತ ತಿಳ್ಕೊಬೇಕು. ನೆಗೆಟಿವ್ ಪೀಪಲ್ಸ್ ಯಾರೇ ಏನೇ ಹೇಳಿದ್ರು ತಲೆಗೆ ಹಾಕ್ಕೊಬಾರ್ದು. ಇನ್ನೊಂದು ಅಂದರೆ ಏನು ಹೇಳ್ತಾರೆ, ಮುಗ್ಧ ಮನಸ್ಥಿತಿ ಇರೋರಾದರೆ ಪ್ಲೀಸ್ ಯೂಟ್ಯೂಬ್ ಬರಬೇಡಿ, ಹುಚ್ಚಿಡ್ದುಬಿಡುತ್ತೆ. ನಿಜ ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನೀವು ನಿಮ್ಮ ಕೆಲಸ ರೆಗ್ಯುಲರಾಗಿ ವೀಡಿಯೋಸ್ನ ಮಾಡೋದಾಗಿರ್ಬೋದು. ವೀಡಿಯೋಸ್ ಅಂತಂದರೆ ಇವಾಗ ನಿಮಗೆ ತುಂಬ ಚೆನ್ನಾಗಿ ರಿಸರ್ಚ್ ಕಂಟೆಂಟ್ ಅಂತ ಅಂದ್ಬಿಟ್ಟು ನಿಮಗೆ YT ಸ್ಟುಡಿಯೋದಲ್ಲಿ ಬರುತ್ತೆ. ಯಾವ ವಿಷಯದ ಬಗ್ಗೆ ಜನರು ಜಾಸ್ತಿ ನಮ್ಮನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ಯಾವ ವಿಷಯ ಬಗ್ಗೆ ಸರ್ಚ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆದಷ್ಟು ಆ ಟಾಪಿಕ್ನ ಇಟ್ಕೊಂಡು ನೀವು ವೀಡಿಯೋಸ್ನ ಮಾಡಿ. ಮತ್ತು ತಮ್ನೇಲ್ನ ನೀಟಾಗಿ ಹಾಕಿ ಒಳಗಡೆ ನೀವು ವೀಡಿಯೋಸ್ ಹೇಗೆ ಮಾಡಿರಿ, ಬಟ್ ತಮ್ನೇಲ್ ಅಂತೂ ತುಂಬ ಚೆನ್ನಾಗಿ ಇರಬೇಕಾಗತ್ತೆ. ತಮ್ನೇಲ್ ನೋಡೇ ಸಬ್ಸ್ಕ್ರೈಬರ್ಸು ಜಾಸ್ತಿ ನಮ್ಮ ವೀಡಿಯೋಸ್ನ ನೋಡೋದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಯೂನಿಕ್ ಆಗಿ ಇಂಟ್ರೆಸ್ಟ್ ಆಗಿ ಇರುವಂಥ ಕಂಟೆಂಟನ್ನು ಕೊಟ್ಟರೆ
ಕಂಟೆಂಟನ್ನು ಕೊಟ್ಟರೆ ನಿಜವಾಗ್ಲೂ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅದ್ರ ಜೊತೆಗೆ ನಿಮ್ಮ ಪರಿಶ್ರಮನೂ ಕೂಡ ಹಾಗೇ ಇರಬೇಕು. ನೀವು ಮಾಡ್ತಿರೋದು ಆಗಿರ್ಬೋದು, ನೀವು ಹೇಳೋ ರೀತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನೋಡುವಂಥ ವ್ಯೂವರ್ಸ್ಗೆ ನೀಟಾಗಿ ಅರ್ಥ ಆಗಬೇಕು. ಆವಾಗ ಮಾತ್ರ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಬಂತು ಅಂತಂದರೆ ತುಂಬ ಜನ ಯೂಟ್ಯೂಬರ್ಸು ಇದ್ದಾರೆ. ಅದರಲ್ಲಿ ಲಕ್ಕಿ ಲಿಕೇಶ್ ನಿಮಗೆ ಗೊತ್ತಿರ್ಬೋದು ಅಣ್ಣ, ತುಂಬ ಚೆನ್ನಾಗಿ ಯೂಟ್ಯೂಬಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಎಲ್ಲದಕ್ಕೂ ಕೂಡ ಪಿನ್ ಟು ಪಿನ್ ಒಂದು ಸೂಜಿಯಷ್ಟು ಬಿಡ್ದಂಗೆ ಇಲ್ಲ ನೀಟಾಗಿ ಹೇಳಿದ್ದಾರೆ. ಪ್ಲೀಸ್ ಹೋಗಿ ಒಂದ್ಸಲ ಅವ್ರ ಚಾನಲ್ನ ಚೆಕ್ ಮಾಡಿ. ಯೂಟ್ಯೂಬ್ ಹೇಗೆ ಮಾಡೋದು, ಸಬ್ಸ್ಕ್ರೈಬರ್ಸ್ ಹೇಗೆ ಇನ್ಕ್ರೀಸ್ ಮಾಡೋದು, ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಮಾಡೋದು, ಪ್ರತಿಯೊಂದು ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ. ಬಟ್ ನಮ್ಮೂರವರೇ ಆಗಿರೋದ್ರಿಂದ ನಾನು ಅವ್ರ ಹೆಸರು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಆ ಥರ ಯಾರ್ಯಾರು ಯೂಟ್ಯೂಬರ್ಸ್ ಇರ್ತಾರೆ ಅವರ ಕಮೆಂಟ್ಸ್ ಮಾಡಬೇಕು. ಅವರ ಚಾನಲಲ್ಲಿ ಅವ್ರದ್ದು ವೀಡಿಯೋಸ್ ಆದಮೇಲೆ ಅವರನ್ನು ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಅವ್ರ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೀವು ಅವರ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿರ್ತಾರೆ, ಅಲ್ಲಿ ಹೋಗಿ ನೀವು ರಿಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ನಿಮ್ಗೇನಾದರೂ ಕೆಲವೊಂದು ವಿಷಯ ಗೊತ್ತಿತ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅವ್ರಿಗೆ ನೀವು ಕಮೆಂಟ್ಗೆ ರಿಪ್ಲೈ ಮಾಡಿದ್ರೆ ಅಲ್ಲಿಂದ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಬರುತ್ತೆ. ಇದಿಷ್ಟು ನಮಗೆ ಒಂದು 50% ಸಬ್ಸ್ಕ್ರೈಬರ್ಸು ಈ ಎಲ್ಲ ಮೂಲಗಳಿಂದನೂ ಬರ್ತಾರೆ. ಅದರಲ್ಲಿ ನಮ್ಮ ಆವಾಗಲೇ ಹೇಳ್ದಂಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಂತೂ ನೀವು ಒಂದು 20% ಇಟ್ಕೊಳ್ಳಿ ಅಷ್ಟೇ 100ಅಲ್ಲಿ. ಇನ್ನು 80% ಜನ ನಮ್ಗೆ ಯಾರೂ ಸಪೋರ್ಟ್ ಮಾಡಲ್ಲ. ಯಾಕಂದರೆ ನಮ್ಮ ಪಕ್ಕದಲ್ಲಿರೋರು ಯಾರು ನಾವು ಬೆಳಿತೀವಿ ಅಂತಂದರೆ ಅದಕ್ಕೆ ಖುಷಿ ಪಡಲ್ಲ. ಅದಾದಮೇಲೆ ನೆಕ್ಸ್ಟು ಲೈವ್. ಮೇಯ್ನ್ ನೀವೇನಾದರೂ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಲೈವಿಗೆ ಬರಬೇಕಾಗತ್ತೆ. ಸೊ ಲೈವಲ್ಲಿ ಬಂದು ಅದು ಫೇಸನ್ನು ತೋರಿಸಿ ನೀವು ಮಾತಾಡೋದನ್ನ ಕಲಿತು ನಿಮ್ಮ ಮಾತುಕತೆ, ನಿಮ್ಮ ಮಾತಾಡೋ ಶೈಲಿ ತುಂಬ ಚೆನ್ನಾಗಿದೆ ಅಂತಂದರೆ ಬೇಗ ನೀವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಸ್ಕ್ರೈಬರ್ಸ್ ಗೇನ್ ಆಗೋದ್ಕಿಂತ ಲೈವಲ್ಲಿ ತುಂಬ ಚೆನ್ನಾಗಿ ನಿಮಗೆ ಸಬ್ಸ್ಕ್ರೈಬರ್ಸ್ ಗೇನ್ ಆಯ್ತಾರೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ನನ್ನದೇ ಒಂದು ಲೈವಲ್ಲೇ ನನಗೆ 200 ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಲೈವಲ್ಲಿ ಬನ್ನಿ. ಲೈವಲ್ಲಿ ಅವರದ್ದು ಏನಾದರೂ ಕ್ವಶನ್ಸ್ ಇದ್ದರೆ ಹೇಳಿ. ಅದನ್ನು ಬಿಟ್ಟು ಇಲ್ಲ ನಿಮಗೆ ಏನಾದರೂ ಓನ್ ಟ್ಯಾಲೆಂಟ್ ಅಂತ ಏನಾದರೂ ಇದೆ ಅದನ್ನು ತೋರಿಸಿ. ಆ ಥರ ಏನಾದರೂ ಮಾಡಿ ನೀವು ಅಟ್ಲೀಸ್ಟ್ 3 days once 4 days once ನೀವು ಫ್ರೀ ಆದಾಗ 1 hour ಮಿನಿಮಮ್ 1 hour ನೀವು ಲೈವಿಗೆ ಬಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಹಾಕ್ತಾರೆ, ವಾಚ್ ಟೈಮ್ ಕೂಡ ಹಾಕ್ತಾರೆ. ಇವಾಗ ಇಷ್ಟನ್ನ ನೀವು ಮಾಡಿದ್ರೆ ಸಾಕು, ಬೇಸಿಕ್ ನಿಮಗೆ ಸಬ್ಸ್ಕ್ರೈಬರ್ಸ್ ಅನ್ನೋರು ಆರಾಮ್ಸೆ 1000 ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ. ಇವಾಗ ಲೈವಲ್ಲೇ ನಿಮಗೆ ಒಂದು 300-400 ಜನ ಬಂದುಬಿಡ್ತಾರೆ. ಇನ್ನು ಮಿಕ್ಕಿ 600 ಇನ್ನು 200 ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಿಜ ಇದ್ದೇ ಇರ್ತಾರೆ. ಅವರಲ್ಲಿ ಯಾರು ತುಂಬ ನಿಮಗೆ ಕ್ಲೋಸ್ ಅಂತ ಅನಿಸ್ತಾರೆ ಅವರೊಂದು 200 ಮೆಂಬರ್ಸ್ ನೀವು ಆದರೆ ಇನ್ನು 400 ಮೆಂಬರ್ಸು. ಇನ್ನು 400 ಮೆಂಬರ್ಸು ನಿಮಗೆ ನೀವು ಮಾಡುವಂಥ ವೀಡಿಯೋಸಿಂದ, ನೀವು ಹಾಕುವಂಥ ಥಂಬ್ನೇಲಿಂದನೂ ಕೂಡ ಬರ್ತಾರೆ. ಈಗ ಇನ್ನೂ ಒಂದು ನಮಗೆ ತುಂಬ ಬೆನಿಫಿಟ್ ಆಗೋದೇನೆಂದರೆ ಶಾರ್ಟ್ ವೀಡಿಯೋಸ್, ರೀಲ್ಸ್. ನೀವೇನಾದರೂ ರೀಲ್ಸ್ ಮಾಡ್ತೀರಾ ಅಂತಂದರೆ ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡಿ, ರೀಲ್ಸಿಂದನೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಮತ್ತು ನೀವೇನಾದರೂ ಮಿನಿ ಲಾಗ್ಸ್ ಮಾಡ್ತಾಯಿದ್ರೆ, ಇವಾಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನಾಯಿತು ಅನ್ನೋದು 1 ನಿಮಿಷದಲ್ಲಿ ನೀವು ತೋರಿಸ್ಕೊಟ್ರೆ ಅದರಿಂದನೂ ಕೂಡ ಸಬ್ಸ್ಕ್ರೈಬರ್ಸು ನಿಮ್ಮ ಚಾನಲನ್ನು ಓಪನ್ ಮಾಡಿ ನಿಮ್ಮ ಲಾಂಗ್ ವೀಡಿಯೋಸ್ ನೋಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಗೈಸ್, ಗೊತ್ತಲ್ಲ ಇಷ್ಟು ಹೊತ್ತು ನಾನು ನಿಮ್ಗೆ ಏನೆಲ್ಲ ಹೇಳಿ ಅದು ಅರ್ಥ ಆಗಿದೆ ಅಂತ ಅನಿಸುತ್ತೆ. ನಾನು ತುಂಬ ದೊಡ್ಡ ಯೂಟ್ಯೂಬರ್ ಏನಲ್ಲ, ಬಟ್ ನಾನೇನೆಲ್ಲ ಫಾಲೋ ಮಾಡಿದೆ, ನಾನು ಹೇಗೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ ಅನ್ನೋದು ನಂದು ಸಣ್ಣ ಒಂದು ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದ್ರಿಂದ ನನಗೂ ಕೂಡ ಇನ್ನೂ ಎನ್ಕರೇಜ್ ಆಗುತ್ತೆ, ಇನ್ನೂ ಇದೇ ಥರ ಹೊಸ ವೀಡಿಯೋಸ್ನ ಮಾಡಬೇಕು ಅಂತ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.